ಜಾರಿಗೆ ಮಾಡಿದ ನಂತರ ನಮ್ಮ ಇದರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಒಳ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿತು. ಏನಂದ್ರ 15 ಇದ್ದಿದ್ದು 17 ಮಾಡಿತ್ತು, ST ಪರಿಶಿಷ್ಟ ಜಾತಿ ಇದ್ದಿದ್ದು 3 ಇದ್ದಿದ್ದು 7 ಮಾಡಿತ್ತು. ಈ ತರ ಹೆಚ್ಚಿಗೆ ಮಾಡಿದ್ರು ನಾವು ಯಾರ್ದು ಮತ್ತ ಮೀಸಲಾತಿಯನ್ನು ಯಾರು ಇನ್ನೊಂದು ಏನು ಅನ್ಯತಾ ಭಾವಿಸ್ತಾರೆ, ಏನ್ ಮಾಡ್ತಾರಂದ್ರ ಮೀಸಲಾತಿ ಇನ್ನೊಂದು ಜನಾಂಗಕ್ಕೆ ಇದ್ದದಂತದ್ದು ಮೀಸಲಾತಿ ಕಸ್ಕೊಂತೀವನ ನಾವು. ಗತಿಸಿತು, 1 ವರ್ಷ ಗತಿಸಿದ್ರು ಸರ್ಕಾರ ಏನ್ ಹೇಳ್ತು ಅಂತಂದ್ರ ಮೊನ್ನೆ ಇಲೆಕ್ಷನ್ದಾಗ ಬಾಯ್ ಇಲೆಕ್ಷನ್ದಾಗ ಏನ್ ಹೇಳ್ತು, ಇಲ್ಲ ನಾನು ಇಲ್ಲ ನಾನು ತಕ್ಷಣ ಇಲೆಕ್ಷನ್ ಆದ ತಕ್ಷಣ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿವರೆಗೆ ಯಾವುದೇ ಘೋಷಣೆಯನ್ನು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರಿಗೆ ಯಾಕ್ರಿ ಸದಾ ಇನ್ನೊಂದು ಆಯೋಗ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಸುಪ್ರೀಂ ಕೋರ್ಟ್ನ ಇವ್ರು ಹೆಚ್ಚಿನವ್ರ ಅಲ್ಲ. ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡದ ಅದನ್ನು ಪಾಲನೆ ಮಾಡ್ಬೇಕು ಹೊರತು ಅದ್ರ ವಿರುದ್ಧವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿ ಅಂದ್ರೆ ಇದನ್ನು ದಿನ ಮುಂದೂಡುತ್ತೋ ಅಂದ್ರೆ ಇವ್ರೇನು ಇವ್ರ ಮಾದಿಗರು ಏನೈತಿಲ್ಲ ಬಸವ ತತ್ವದ ಜನಾಂಗದವರು ಇವ್ರು ಏನೈತೆ ಅಂದ್ರೆ ಇವರು ಇದು ಮೃದು ಧೋರಣೆ ಅಂದ್ರೆ ಇವ್ರು ಹೇಳಿದಂಗೆ ಕೇಳ್ತಾರ ಅನ್ನುವಂಥದ್ದು ಒಂದು ತಲೆಯಾಗಿ ಇಟ್ಟುಕೊಂಡು ಇವ್ರಿಗೆ ಬರೀ ಕಾಲಹರಣ ಮಾಡ್ಕೊತ ಮುಂದಕ್ಕೆ ಹಾಕೋಂತ ಹೋಗ್ತಾರ. ಅದಕ್ಕೆ ನಾವು ಇನ್ನೇನೈತಿ ಅಂದ್ರ ಇಷ್ಟು ದಿನ ಕುಂತಂಗ ನಮಗೆ ಕುಂದ್ರಾಕ ಆಗುದಿಲ್ಲ. ಯಾಕಂದ್ರೆ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಆಯ್ತು. ಅವತ್ತು ಸಾಂಕೇತಿಕವಾಗಿ ಎಲ್ಲಾ ತಾಲೂಕು ಕೇಂದ್ರ ಆಡಳಿತದಲ್ಲಿ ಒಂದೇ ದಿನ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತೀವಿ. ಇದಕ್ಕೇನಾದ್ರೂ ಸರ್ಕಾರ